ಸರ್ ರೋಲಿಂಗಾ ಸರ್ ಮೊದಲನೇ ಟಿಕೆಟ್ ಈ ದೇವಸ್ಥಾನದಲ್ಲಿ ಹರಿದಿದ್ದೀರಾ. ಈ ಸಿನಿಮಾ ಅಂದ್ರೆ ಚಿತ್ರತಂಡ ಇಲ್ಲಿಗೆ ಬಂದು ಸಿನಿಮಾ ನೋಡುವಂಥದ್ದು ಏನಾದ್ರು ಇದೆಯಾ ಅಂತ? ಇಲ್ಲ, ಖಂಡಿತವಲ್ಲ. ನಾವು ಚಾಮರಾಜನಗರದಲ್ಲೇ ಥಿಯೇಟರ್ ಇರೋದು ನಮಗೆ, ಸಿಂಹ ಥಿಯೇಟರ್ ಅಂತ ಅಂದ್ಬಿಟ್ಟು, ಸಿಂಹ ಅಂತ ಮೂವಿ ಪ್ಯಾರಡೈಸ್, ಸಿಂಹ ಮೂವಿ ಪ್ಯಾರಡೈಸ್ ಅಂತ. ಸೊ ಅಲ್ಲಿದು ಮೊದಲನೇ ಟಿಕೆಟೇ ನಾವು ದೇವಸ್ಥಾನಕ್ಕೆ ಕೊಡಬೇಕು ಅಂತ ನನಗೆ ಭಾಳ ಆಸೆ ಇತ್ತು. ಸೊ ಅದು ಮಾದಪ್ಪನ ಆಶೀರ್ವಾದನೂ ಆಗಲಿ, ಹಾಗೆ ಇಲ್ಲಿಗೇ ಬರಬೇಕು ಅಂತಲೇ ಆ ಟಿಕೆಟ್ನ ಇಲ್ಲಿ ಬಂದು ತಲುಪಿಸಿದ್ದೀವಿ. ಖಂಡಿತವಾಗ್ಲೂ ಒಂದು ಟೀಮ್ ಜೊತೆಗೆ ಇಲ್ಲಿ ಬಂದು ಫಿಲಮ್ನ ನೋಡಬೇಕು ಅನ್ನೋದೇ ನಮಗೂ ಆಸೆ ಇದೆ. ಹಾಗಾಗಿಯೇ ನಾವು ಪ್ರತಿಯೊಂದು ಬೇರೆ ನಾವು ಬೆಂಗಳೂರು, ಮೈಸೂರು ಥಿಯೇಟ್ರ್ಗಳಿಗೆಲ್ಲ ಹೆಂಗೆ ಡೆಕೋರೇಷನ್ ಮಾಡಿಸ್ತೀವಿ, ಹೆಂಗೆ ಕಟೌಟ್ಗಳಾಗ್ತೀವಿ, ಹಾಗೆ ಇಲ್ಲಿ ಚಾಮರಾಜನಗರ ಥಿಯೇಟ್ರಿಗೂ ರೆಡಿ ಮಾಡಿಸಿದ್ವಿ. ಒಂದು ತುಂಬ ಪರ್ಸ್ನಲ್ ನನಗೆ ಕನೆಕ್ಷನ್ ಇರೋದ್ರಿಂದ ಈ ಥಿಯೇಟ್ರ್ ಕೂಡ ಹಂಗೆ ರೆಡಿ ಮಾಡಿಸ್ತಾ ಇದ್ದೀವಿ ನಾವು. ಖಂಡಿತವಾಗ್ಲೂ ನಾವು ಮೈಸೂರು ಭಾಗಕ್ಕೆ ಏನಾದ್ರು ನಾವು ಥಿಯೇಟ್ರ್ ವಿಸಿಟ್ ಬಂದಾಗ ಯೂಶಲಾಗಿ ಇಲ್ಲಿ ತಂಗೆ ಬರಲ್ಲ, ಬಟ್ ನಾವು ಇಲ್ಲಿಗೆ ಬಂದು ಇಲ್ಲಿಂದನೇ ಶುರು ಮಾಡಬೇಕು ಅಂತ ನಮ್ಗೆ ಆಸೆ. ಸರ್, ಮೇಜರ್ ಪರ್ಸೆಂಟ್ ಶೂಟ್ ಆಗಿರೋದು ಮಹದೇಶ್ವರ ಬೆಟ್ಟದಲ್ಲಿ. ಎಷ್ಟು ಸ್ಪೆಷಲ್ ಅನಿಸ್ತಿದೆ ಇವತ್ತು ಮೊದಲನೇ ಟಿಕೆಟ್ ಇಲ್ಲಿ ಹತ್ತಿರೋದ್ರ ಜೊತೆಯಲ್ಲಿ ಇವತ್ತು ಸಾಯಂಕಾಲ ನಿಮ್ಮ ಸಿನಿಮಾದ ಪೇಯ್ಡ್ ಪ್ರೀಮಿಯರ್ ಜೊತೆ ಆಗ್ತಿದೆ. ಅಂದರೆ ಇವತ್ತು ನಿಮ್ಮ ಸಿನಿಮಾದ ಅಂದರೆ ಇಷ್ಟು ವರ್ಷದ ಶ್ರಮಕ್ಕೆ ಇವತ್ತು ಉತ್ತರ ಸಿಗ್ತಾ ಇದೆ. ಅದಕ್ಕೂ ಮುಂಚೆ ಮಾದಪ್ಪ ದರ್ಶನಕ್ಕೆ ಬಂದಿದ್ದೀರಾ, ಮೊದಲನೇ ಟಿಕೆಟ್ ಇಲ್ಲೇ ಹರಿದಿದ್ದೀರಾ. ಎಷ್ಟು ಸ್ಪೆಷಲ್ ಅನಿಸ್ತಾ ಇದೆ? ಭಾಳ ಸ್ಪೆಷಲ್ ಇದೆ. ಯಾಕೆ ಅಂತಂದರೆ ಅಗೇನ್ ನಮಗೆ ಇವತ್ತು ಸಾಯಂಕಾಲ ಒಂದು ಪೇಯ್ಡ್ ಪ್ರೀಮಿಯರ್ ಆಗ್ತಾ ಇರೋದು ಕೂಡ ನಾನು ಇವಾಗ ಬರ್ಬೇಕಾದ್ರೆ ಜಸ್ಟ್ ಇವಾಗ ಫೋನ್ ಬಂದಿತ್ತು, ಆಯ್ತು ಸೋಲ್ಡ್ ಔಟ್ ಆಯ್ತು ಅದು ಶೋ ನಮಗೆ ಅಂತ ಅಂದ್ಬಿಟ್ಟು ಅಂತ. ಸೊ ಒಂದು ಒಳ್ಳೆ ವೈಬ್ ಅದು. ಆ್ಯಂಡ್ ಸಿನಿಮಾದ ಬಹುತೇಕ ಒಂದು 60-70% ಭಾಗ ನಾವು ಇಲ್ಲೇ ಈ ಸುತ್ತಮುತ್ತಲೇ ಮಾಡಿದ್ದೀವಿ. ನಾವು ಇಲ್ಲಿ ದೇವಸ್ಥಾನದವರು ಕೂಡ ತುಂಬ ನಮಗೆ ಸಹಕಾರ ಕೊಟ್ಟು ನಮಗೆ ಶೂಟಿಂಗ್ ಒಂದಷ್ಟು ಪರ್ಮಿಷನ್ ಕೊಟ್ಟರು. ಸೊ ಈ ಭಾಗಗಳಲ್ಲೇ ಒಂದಷ್ಟು ಶೂಟಿಂಗ್ ಮಾಡಿದ್ದೀವಿ. ಅಲ್ಲಿ ಕೆಳಗಡೆ ರೋಡಲ್ಲಾಗಿರ್ಬೋದು ಅಥವಾ ಈ ಜಿಲ್ಲೆನಲ್ಲೇ ಸುಮಾರು ಶೂಟಿಂಗ್ಗಳು ಮಾಡಿದ್ದೀವಿ ನಾವು. ಹಾಗಾಗಿ ಆಮೇಲೆ ಸಿನಿಮಾ ಟೈಟ್ಲೇ 7 ಮಲೆ ಅಂತ, ಅದು ಫಸ್ಟಿಂದ ನಾವು ಏನೇನೋ ಅಂದ್ಕೊಂಡ್ರು ಕೂಡ ಕರೆಕ್ಟ್ ಅದೇ ಟೈಟ್ಲ್ ನಮಗೆ ಸಿಗೋ ಥರ ಆಯಿತು. ಹಾಗಾಗಿ ಎಲ್ಲನೂ ಏನೋ ಒಂದು ಮಾದಪ್ಪನ ಆಶೀರ್ವಾದ ಒಂದು ನಡೀತಾ ಇದೆ ಅನ್ನೋದು ಒಂದು ಪಾಸಿಟಿವ್ ವೈಬ್ಸ್ ನಮಗಿದೆ. ಹಾಗಾಗಿ ಫಾರ್ ಎವ್ರಿಥಿಂಗ್ ನಾವು ಭಾಳ ಖುಷಿಯಾಗಿದೆ. ಸರ್, ರಾಣಾ ಸರ್, ಎರಡನೇ ಸಿನಿಮಾ ಮಲೆ ಮಹದೇಶ್ವರ ಆಶೀರ್ವಾದ ಪಡ್ಕೊಂಡು ಸ್ಟಾರ್ಟ್ ಮಾಡಿದ್ರಿ ಸಿನಿಮಾನ, ಇವಾಗ ರಿಲೀಸ್ ಹತ್ತಕ್ಕೆ ಬಂದಿದೆ. ಮತ್ತು ಟಿಕೆಟ್ ಇಲ್ಲೇ ಹಂಚಿದ್ದು ಮೊದಲನೇ, ಏನು ಅನ್ನಿಸ್ತು? ಅದೇ ನಮ್ಮ ಸರ್ ಹೇಳೋದು ತುಂಬ ಒಂದು ಪಾಸಿಟಿವ್ ವೈಬು. ಆ್ಯಕ್ಚುಲಿ ನಾವು ಈ ಸಿನಿಮಾ ಫಸ್ಟ್ ಆಫ್ ಆಲ್ ಇದೇ ಪ್ರಾಂತ್ಯದಲ್ಲಿ ನಡೆಯೋದು ಕತೆ. ಸೊ ಇಲ್ಲಿ ತುಂಬ ಶೂಟು ಮಾಡಿದ್ವಿ. ಆಮೇಲೆ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಮಾದಪ್ಪ ದೇವ್ರದ್ದು ರೆಫರೆನ್ಸು ತುಂಬ ಕಡೆ ಬರುತ್ತೆ ನಮ್ಮ ಸಿನಿಮಾದಲ್ಲಿ. ನಮಗೆ ನಮ್ಮ ಡೈರೆಕ್ಟರ್ ಪುನೀತ್ ಅವರು ಯಾವಾಗಲೂ ಹೇಳೋರು, ನಮ್ಮ ಸಿನಿಮಾದಲ್ಲೇ ಮಾದಪ್ಪ ಒಂದು ತುಂಬ ಪ್ರಾಮಿನೆಂಟ್ ಕ್ಯಾರೆಕ್ಟ್ರು ಅಂತ ದೇವರು. ಸೊ ಐ ಥಿಂಕ್ ಅದೆಲ್ಲ ನಮ್ಮ ಮೈಂಡಲ್ಲಿ ಇಟ್ಕೊಂಡು ಇವತ್ತು ಆಮೇಲೆ ಸರ್ ಹೇಳ್ದಂಗೆ ಅದು ಆ್ಯಕ್ಚುಲಿ ನಮ್ಮ ಟೈಟಲ್ ಬೇರೆ ಏನೋ ಇದ್ದು, ಆಮೇಲೆ ಹೋಗ್ತಾ ಹೋಗ್ತಾ 7 ಮಲೆ ಅಂತ ಆಯಿತು. ಇವತ್ತು ನಾವು ಸಿನಿಮಾದು ಫಸ್ಟ್ ಟಿಕೆಟ್ ಇಲ್ಲಿ ಬಂದು ದೇವರಿಗೆ ದೇವಸ್ಥಾನದಲ್ಲಿ ಕೊಟ್ಟಿದ್ದೀವಿ. ಸೊ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಟುಡೇ ನಮ್ಮದು ಫಸ್ಟು ಪೇಯ್ಡ್ ಪ್ರೀಮಿಯರು ಇದೆ. ಎಲ್ಲ ಪಾಸಿಟಿವ್ ಸರ್. ಅಂದರೆ ಆ ಒಂದು ಪಾಸಿಟಿವ್ ವೈಬ್ ಅಂತಾರಲ್ವ, ಅದು ನಮಗೆ ಫಸ್ಟಿಂದ ಆ ಒಂದು ಎನರ್ಜಿ ಫೀಲ್ ಆಗ್ತಾ ಇತ್ತು. ಇವತ್ತೂ ಅದೇ ಹೋಗ್ತಾನೆ ಇದೆ ಅದೇ ರೀತಿ. ಮುಂದೇನೂ ಅದೇ ರೀತಿ ಒಂದು ಸಕ್ಸಸ್ ಸಿಕ್ಕಲಿ ನಮ್ಮ ಸಿನಿಮಾಗೆ ಅಂತ ಒಂದು ದೇವ್ರ ಹತ್ರ ಅದೇ ಕೇಳಿರೋದು. ಆ ಆಶೀರ್ವಾದ ದೇವ್ರು ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಸರ್, ಟ್ರೈಲರ್ ನೋಡಿದ್ಮೇಲೆ ಸುಮಾರು ಪ್ರಶ್ನೆಗಳು ಬರುತ್ತೆ. ನೀವು ಯಾವುದೂ ಉತ್ತರ ಕೊಟ್ಟಿಲ್ಲ, ಎಲ್ಲದನ್ನು ಸಿನಿಮಾದಲ್ಲೇ ನೋಡಿ ಅಂತಿದ್ದೀರಾ. ಬಟ್ 7 ಮಲೆಯಲ್ಲಿ ಈ ಒಂದು 7 ಮಲೆಯಲ್ಲಿ ನಡೆದಿರುವಂಥ ಎಷ್ಟೋ ವಿಷಯಗಳನ್ನ ತೋರಿಸೋ ಪ್ರಯತ್ನ ಮಾಡಿದ್ದೀರಾ. ಅಂದರೆ ಅಟ್ಲೀಸ್ಟ್ ಇವಾಗಾದ್ರೂ ಕೊಡೋದಾ ಅಥವಾ ಶೋ ಆದಮೇಲೆ ಹೇಳ್ತೀರಾ? ಇಲ್ಲ, ಅದು ಟ್ರೈಲರ್ ಕೂಡ ನೀವು ಅದು ನೋಡಿದಂಥ ಅದು ಗ್ಲಿಮ್ಸ್ ಇದೆ. ನಾವು 2004ರಲ್ಲಿ ನಡೆದಂಥ ಘಟನೆಗಳನ್ನ ಬೇಸ್ ಮಾಡಿರ್ತೀವಿ. ಬಹುಶಃ ಇಲ್ಲಿರೋರ್ಗಂತೂ ತುಂಬ ಚೆನ್ನಾಗಿ ಅದು ಕನೆಕ್ಟ್ ಆಗುತ್ತೆ. ಹೌದು, ನಾವೆಲ್ಲ ಅವಾಗ ಕೇಳಿದ್ವಿ, ನೋಡಿದ್ವಿ ಅಂತೆಲ್ಲ. ಬುದ್ಧಿಯವರು ಸಿನಿಮಾ ನೋಡಿದಾಗ ಅವ್ರಿಗೂ ಅವರು ನಮ್ಗೆಲ್ಲರನ್ನು ಅವರು ಎಲ್ಲ ಇವರೆಲ್ಲ ಹೋಗಿ ಸಿನಿಮಾ ನೋಡಿದಾಗ ಇವರೆಲ್ಲ ಹೋಗಿ ನೋಡಿದಾಗ ಇದೇ ಪ್ರಾಂತ್ಯದಲ್ಲಿ ಇದ್ದವ್ರು ನೋಡಿದಷ್ಟು ಅವ್ರಿಗೆ ಇನ್ನೂ ಕನೆಕ್ಷನ್ ಜಾಸ್ತಿ ಆಗುತ್ತೆ. ಹೊರಗಡೆ ಇದ್ದವ್ರಿಗೆಲ್ಲ ಕೇಳಿರ್ತಾರಲ್ಲ, ಹೌದು ಈ ಥರದ ಘಟನೆ ನಡೆದಿತ್ತು ಅಂತ ಕೇಳಿರೋದಿದೆ. ಸೊ ಸಿನಿಮಾ ನೋಡಿದಾಗ ಹೌದಲ್ವಾ ಇದು ಈ ಥರ ನಡೆದಿದೆ ಅನ್ನೋದು ಇನ್ನೂ ಕನೆಕ್ಟ್ ಆಗುತ್ತೆ. ಬಟ್ ಇವು ಟ್ರೈಲರ್ ಅದ್ರದ್ದು ಗ್ಲಿಮ್ಸ್ ಎಲ್ಲ ಆಲ್ಮೋಸ್ಟ್ ಕೊಟ್ಕೊಂಡ್ಬಂದಿದ್ದು. ಸಾಯಂಕಾಲದಷ್ಟೊಗೆ ಇದೆಲ್ಲ ವಿಷಯ ಜನಕ್ಕೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಮೊದಲನೇ ಸಿನಿಮಾ, ಮೊದಲನೇ ಟಿಕೆಟ್ ಮಲೆ ಮಹದೇಶ್ವರ ಬೆಟ್ಟದಲ್ಲಿ, ಅದ್ರ ಜೊತೆಗೆ 7 ಮಲೆ ಮಹದೇಶ್ವರಿಗೆ ಸಂಬಂಧಪಟ್ಟಂಥ ಸಿನಿಮಾ, ಏನು ಅನ್ನಿಸ್ತಾ ಇದೆ? ಫಸ್ಟ್ಲಿ ತುಂಬ ಖುಷಿ ಆಗ್ತಾ ಇದೆ ಸರ್. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೂ ದರ್ಶನ ಪಡ್ಕೊಳ್ತೀವಿ. ಸೊ ಇವತ್ತು ನಮ್ಮ ಸಿನಿಮಾ ಪೇಯ್ಡ್ ಪ್ರೀಮಿಯರ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಮಹದೇಶ್ವರದ್ದು ಆಶೀರ್ವಾದ ತೊಗೊಂಡಿದ್ದೀವಿ, ಮಹದೇಶ್ವರ ಸ್ವಾಮಿದು. ತುಂಬ ಖುಷಿ ಆಗ್ತಾ ಇದೆ ಸರ್. ಆ್ಯಂಡ್ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ತುಂಬ ನರ್ವಸ್ ಆಗ್ತಾ ಇದೆ. ಎಲ್ಲ ಒಳ್ಳೆಯದಾಗುತ್ತೆ ಮೇಡಮ್. ಇವತ್ತು ಸಂಜೆ 6:59ವರೆಗೂ ನೀವು
ಮಹಾನಟಿ ಪ್ರಿಯಾಂಕಾ, ಅದಾದಮೇಲೆ ಏಳು ಮಲೆ ಪ್ರಿಯಾಂಕಾ. ಸೊ ಅದ್ರ ಬಗ್ಗೆ ಏನು ಅನಿಸ್ತಾ ಇದೆ? ಅದೇ ಎಲ್ಲ ಹೇಳ್ದಾಗೆ ಇಷ್ಟು ದಿನ ಮಹಾನಟಿ ಪ್ರಿಯಾಂಕಾ ಅಂತ ಹೇಳ್ಸ್ಕೊಳ್ತಾ ಇದ್ದೆ. ಇವತ್ತು ಈ ಸಿನಿಮಾ ಮುಖಾಂತರ ಏಳುಮಲೆ ಪ್ರಿಯಾಂಕಾ ಅನ್ನೋದೊಂದು ಹೆಸರು ಬರುತ್ತೆ, ಚಿನ್ನಿ ಅನ್ನೋ ಒಂದು ಹೆಸರು ಆಚೆ ಬರುತ್ತೆ. ಸೊ ವೆರಿ ಎಕ್ಸೈಟೆಡ್ ಸರ್. ತರುಣ್ ಸರ್, ಲೈಕ್ ಮಲೆ ಮಹದೇಶ್ವರ ಬೆಟ್ಟವನ್ನು ಏರಿಯಲ್ ವ್ಯೂವಿಂದ ಏನಾದರೂ ತೋರಿಸೋ ಪ್ರಯತ್ನ ಈ ಸಿನಿಮಾದಲ್ಲಿ ಆಗಿದೆ? ಅಲ್ಲ, ಖಂಡಿತವಲ್ಲ ಮಾಡಿದ್ವಿ. ಇದನ್ನು ಬೆಸ್ಟ್ ಏನಾಗುತ್ತೆ, ನೀವು ಟ್ರೈಲರ್ ನೋಡಿದಾಗಲೂ ಇಲ್ಲಿರುವಂಥ ಒಂದು ಅದು ಅದ್ಭುತವಾದಂಥ ಒಂದು ವಿಗ್ರಹ ಏನಿದೆ, ಹೊರಗಡೆ ದೊಡ್ಡ ಸ್ಟ್ಯಾಚು ಏನಿದೆ, ಅದರದ್ದು ಪ್ರಾಮಿನೆಂಟ್ ಯೂಸ್ ಆಗಿದೆ. ಆ್ಯಂಡ್ ಪ್ರತಿಯೊಂದು ನಾವು ಏರಿಯಲ್ ಶಾರ್ಟ್ಸು ಏನು ಬೆಸ್ಟ್ ಆಗುತ್ತೆ, ಇನ್ನು ಅಷ್ಟು ಅದ್ಭುತವಾಗಿ ಬೆಟ್ಟ ಹೆಂಗೆ ತೋರಿಸ್ಬೋದು ಅದನ್ನು ಕೂಡ ತೋರಿಸಿದ್ವಿ ನಾವು. ಅಂದರೆ ಎಲ್ಲನೂ ನಿಮಗೆ ತುಂಬ ಕಣ್ಣಿಗೆ ಕಟ್ಟೋ ಥರನೇ ಇರುತ್ತೆ ಅಷ್ಟೇ. ನೀವೆಲ್ಲ ನಿಂತ್ಕೊಂಡು ನೋಡ್ತಾ ಇರೋ ಸಿನಿಮಾ ಹೆಂಗಿರುತ್ತೆ ಹಂಗೆ ಇರ್ತಿದೆ. ಅದು ಸಿನಿಮ್ಯಾಟಿಕ್ ಆಗಿ ತೋರಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಇಲ್ಲ ಸಿನಿಮಾ. ಸೊ ನೀವು ನಿಂತ್ಕೊಂಡು ನೋಡ್ತಾ ಇದ್ರೆ ನಾನು ಇಲ್ಲಿದ್ದೆ, ಈ ಪಾತ್ರಗಳು ಇಲ್ಲೇ ಇದೆ, ನಡೀತಾ ಇದೆ ಅನ್ನೋ ಥರದಲ್ಲಿ ಒಂದು ನಡೆಯುತ್ತೆ ಇಲ್ಲಿ. ಸೊ ಹಾಗಾಗಿ ಆ ಥರನೇ ನಮ್ಮ ಅದ್ವೈತ್ ಕ್ಯಾಮ್ರಾಮನ್ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಇದು ನಾವು ಮೊದಲಿಂದ ಹೇಳೋ ಥರ ಒಂದು ಪ್ರೇಮ ಕಥೆ, ಬಟ್ ಒಂದು ಇಂಟೆನ್ಸ್ ಪ್ರೇಮ ಕಥೆ ಇದೆ, ಒಂದು ಥ್ರಿಲ್ಲರ್ ಇದೆ, ಇದರ ಅಂಡರ್ ಕರೆಂಟ್ ಒಂದು ಥ್ರಿಲ್ಲರ್ ಇರುತ್ತೆ. ಸೊ ಹಾಗಾಗಿ ಒಂದು ಎಡ್ಜ್ ಆಫ್ ದಿ ಸೀಟಲ್ಲೇ ನಿಮಗೆ ಈ ಸಿನಿಮಾ ಕರ್ಕೊಂಡು ಹೋಗುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಇದೆ. ನಮ್ಮದೇನೋ ಟ್ರೈಲರ್ ಬಗ್ಗೆ ಹೇಳಲಿಲ್ಲ, ಆದರೆ ಮಹದೇಶ್ವರನ ಭಕ್ತರಿಗೆ ಏನು ಹಿಂಟ್ ಕೊಡ್ಬೋದು ಸರ್? ಅಲ್ಲ, ಟ್ರೈಲರಲ್ಲಿ ಹೇಳಿದ್ವಿ ಏನಂತಂದರೆ ಎಲ್ಲದಕ್ಕೂ ದೇವರ ಒಂದು ಆಶೀರ್ವಾದ, ದೇವರಿಂದನೇ ಏನೂ ನಡೆದಿಲ್ಲ ಇವತ್ತಿನವರೆಗೂ. ಪ್ರತಿಯೊಂದು ನಾವು ಹಿಡ್ತಾ ಇರೋ ಪ್ರತಿಯೊಂದು ಹೆಜ್ಜೆನೂ ಅವ್ರು ನಡೆಸ್ತಾ ಇರೋದೇನೆ. ಸೊ ಈ ಸಿನಿಮಾ, ಈ ಕತೆ ಕೂಡ ನಿಮ್ಗೆಲ್ಲೋ ಒಂದು ಕಡೆ ನೋಡಿದಾಗ ಹೌದು ಇದು ದೇವ್ರು ನಡೆಸ್ತಾ ಇರೋದು, ಅವ್ರ ಆಜ್ಞೆ ಇಲ್ಲದೆ ಏನೂ ಆಗಲ್ಲ ಅನ್ನೋ ಥರ. ಸೊ ಪ್ರತಿಯೊಂದು ಸೀನು, ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕನೆಕ್ಟ್ ಆಗುತ್ತೆ. ಹೆಂಗೆ ನಾವು ರಾಣಾ ಅವ್ರು ಹೇಳಿದ್ರಲ್ಲ, ಮಾದಪ್ಪಂದೊಂದು ತುಂಬ ಸ್ಟ್ರಾಂಗ್ ವೈಬ್ ಇರುತ್ತೆ ಅಂತ ಅಂದ್ಬಿಟ್ಟು, ಅದು ಏನೋ ಗೊತ್ತಿಲ್ಲದೇನೋ ನೀವು ನೋಡ್ತಾ ಇರೋ ಸಿನಿಮಾ, ಅದು ಆ ಪ್ರಾಮಿನೆನ್ಸು, ಆ ಪ್ರೆಸೆನ್ಸು ಕಾಣಿಸ್ತಾ ಹೋಗುತ್ತೆ. ಎಲ್ಲದಕ್ಕೂ ಅಲ್ಟಿಮೇಟ್ ದೈವಶಕ್ತಿನ ಅನ್ನೋದು ಏನು ಅಲ್ಟಿಮೇಟ್ ಹೇಳ್ತೀವಲ್ಲ, ಅದು ತುಂಬ ಚೆನ್ನಾಗಿ ಇದರಲ್ಲೂ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಸರ್, ಟಿಕೆಟ್ ಮಹದೇಶ್ವರ ಬೆಟ್ಟಕ್ಕೆ ಬಂದು ಟಿಕೆಟ್ ಹರಿಯೋದು ಒಂದು ವಿಭಿನ್ನ ಪ್ರಯತ್ನ ಮಾಡಿದ್ದೀರಾ. ಹೆಂಗೆ ಅಂದರೆ ಮಹದೇಶ್ವರನೇ ನಿನ್ನ ಆಶೀರ್ವಾದದೊಟ್ಟಿಗೆ ಸಿನಿಮಾಗೆ ಕರೆದಂಗಿದೆ ಅದು. ಸೊ ಆ ವಿಭಿನ್ನ ಪ್ರಯತ್ನ ಹೆಂಗೆ ಬಂತು ಅಂದರೆ ಹೆಂಗೆ ಆ ಥಾಟ್ ಬಂತು? ಇಲ್ಲ ಬ್ರದಂಗ, ಅದೇನು ಆ ಥರ ಪ್ಲ್ಯಾನ್ಡ್ ಏನಿರಲಿಲ್ಲ. ನನಗೆ ಅನಿಸಿದಷ್ಟು ಏನೋ ಒಂದು ಕಾಂಟ್ರಿಬ್ಯೂಷನ್ ನನಗೆ ಆಗಬೇಕು. ಇಲ್ಲಿಂದನೇ ತುಂಬ ಎಲ್ಲ ಆಗಿದೆ ನಮಗೆ. ಸಿನಿಮಾದು ಬಹುಶಃ ಶೂಟಿಂಗ್ ಆಗಿರ್ಬೋದು, ಪ್ರತಿಯೊಂದು ನಮಗೆ ಇಲ್ಲಿ ತುಂಬ ಸಪೋರ್ಟಿವ್ ಆಗಿ ಬಂದಿದೆ. ಆ್ಯಂಡ್ ಏಳುಮಲೆ ಟೈಟ್ಲ್ ಇಟ್ಟಾಗಿಂದನೂ ನಮ್ಗೆ ತುಂಬ ಒಳ್ಳೇದಾಗ್ತಾನೆ ಬಂದಿದೆ. ಆಮೇಲೆ ಯಾವಾಗ ಮಾದಪ್ಪನ ನಂಬ್ಕೊಂಡು ಸಿನಿಮಾಗಳಾಗಿದೆ ಅವಾಗೆಲ್ಲನೂ ಮಾದಪ್ಪ ಕೈ ಬಿಟ್ಟು, ನಮ್ಗೆ ಜೋಗಿ ಇರ್ಬೋದು, ಮೊನ್ನೆ ಬಂದಿರೋ ಮಾದೇವಿಂದ ಇರ್ಬೋದು, ಪ್ರತಿಯೊಂದು ಸಿನಿಮಾ ಸುಮ್ಮನೆ ಇಲ್ಲಿ ಬರೋ ಭಕ್ತರಿಗೂ ಅಷ್ಟೇ ಮಾದಪ್ಪ ಒಂದ್ಸತಿ ಉಗೆ ಅಂದರೆ ಸಾಕು, ಅವ್ರಿಗೆಲ್ಲ ಒಳ್ಳೇದಾಗ್ತಾ ಹೋಗುತ್ತೆ. ಹಾಗಿದ್ದಾಗ ನನಗೆ ಮೊದಲನೇ ಟಿಕೆಟ್ ಅಂತ ಏನೋ ಯೋಚನೆ ಬಂದಾಗ ಅವಾಗ ಅನ್ಸಿದ್ದು, ಹೌದಲ್ವಾ, ಅಲ್ಲಿರೋರು ಯಾರೊಬ್ರು ಬಂದು ಆಶೀರ್ವಾದ ಮಾಡಬೇಕು ನಮಗೆ. ಅಲ್ಲಿ ಅಷ್ಟು ಸೇವೆ ಮಾಡ್ತಾ ಇರುವಂಥವ್ರು ಇರ್ತಾರೆ, ಬುದ್ಧಿಯವರೆಲ್ಲ ತುಂಬ ಇಲ್ಲಿ ಸೇವೆ ಮಾಡ್ಕೊಂಡು ಬಂದಿರುವಂಥವ್ರು, ಅವ್ರದ್ದೇನೋ ಒಂದು ಆಶೀರ್ವಾದ ಸಿಕ್ಕರೆ ಸಾಕು ನಮಗೆ. ಮಾದಪ್ಪನ ಆಶೀರ್ವಾದನೇ ಸಿಗ್ದಂಗೆ ಆಗುತ್ತಲ್ವ. ಯಾರು ಕಳಿಸ್ಲಿ, ಅವರು ಈ ಪ್ರಾಂತ್ಯದಲ್ಲಿ ಕೆಲಸ ಮಾಡ್ತಿರೋ ಯಾರಾದ್ರೂ ಬಂದು ಅಲ್ಲಿ ಸಿನಿಮಾ ನೋಡಿದ್ರು ನನಗದು ಮಾದಪ್ಪ ಆಶೀರ್ವಾದ ಮಾಡ್ದಂಗೆ ಫೀಲಿಂಗ್ ನನಗದು. ಸೊ ಆ ಉದ್ದೇಶದಲ್ಲೇ ನಾನು ಅಷ್ಟು ಟಿಕೆಟ್ಸ್ನ ಫಸ್ಟ್ ರೋದು ಅಷ್ಟು ಟಿಕೆಟ್ಸ್ನ ತಂದು ಕೊಟ್ಟಿದ್ದು ಅದೇ ಉದ್ದೇಶಕ್ಕೋಸ್ಕರ ಅಷ್ಟೇ. ಸರ್, ತರುಣ್ ಅವರು ಡೈರೆಕ್ಟರ್ ಹೌದು, ಪ್ರೊಡ್ಯೂಸರ್ ಹೌದು. ಯೂಶ್ವಲಿ ತರುಣ್ ಅವರು ಒಂದಷ್ಟು ಸಿನಿಮಾಗೆ ಹೋದಾಗ ಆಡಿಯನ್ ಆಗಿ ಕುತ್ಕೊಂಡು ನೋಡಿ ಅದನ್ನು ಡಿಫೈನ್ ಮಾಡಿರೋದನ್ನ ನಾವು ನೋಡಿದ್ದೀವಿ. ಚೆನ್ನಾಗಿರೋದನ್ನ ನೀಟಾಗಿ ಹೇಳಿರೋದನ್ನ ನಾನು ಕೇಳಿದ್ದೀನಿ. ಸೊ ಡೈರೆಕ್ಟರ್ ಪ್ರೊಡ್ಯೂಸರನ್ನ ಬದಿಗಿಟ್ಟು ಏಳುಮಲೆನ ಆಲ್ರೆಡಿ ನೀವು ನೋಡಿರೋದ್ರಿಂದ ಯಾವ ರೀತಿ ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಲೈಕ್ ಬೀಂಗ್ ಆಡಿಯನ್ ನೀವು ನೋಡಿರೋದ್ರಿಂದ ನನಗೆ ಎಷ್ಟು ಎಕ್ಸೈಟ್ ಕ್ರಿಯೇಟ್ ಮಾಡ್ತೀರಾ? ನಾನು ಕತೆ ಸೆಲೆಕ್ಟ್ ಮಾಡಬೇಕಾದ್ರೆ ನಾನು ಒಬ್ಬ ಆಡಿಯನ್. ಯೂಶಲ್ ಆಗಿ ನಾನು ಡೈರೆಕ್ಷನ್ ಆಗಿರಲಿ, ಪ್ರೊಡಕ್ಷನ್ ಆಗಿರಲಿ, ನಾನು ಕತೆ ಸೆಲೆಕ್ಟ್ ಮಾಡಬೇಕಾದ್ರೆ ನಾನು ಒಬ್ಬ ಆಡಿಯನ್. ನಾನು ಬಂದಿದ್ದೆ, ನಾವು ಡ್ರಾಮಾ ಕಂಪ್ನಿಯಿಂದ, ನಾವು ನಾಟಕ ಕಂಪ್ನಿಗಳು ರಂಗಭೂಮಿ ಮಾಡ್ಕೊಂಡು ಬಂದಿರೋರಿಗೆ ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ನಮ್ಗೆ ಅಲ್ಲೇ ರಿಸಲ್ಟ್ ತೊಗೊಂಡು ನೋಡಿ ಅಭ್ಯಾಸ. ಸೊ ನಾವು ಏನು ಕೇಳಿದ್ರು, ಏನು ಯೋಚನೆ ಮಾಡಿದ್ರು ಆ ಪರ್ಸ್ಪೆಕ್ಟಿವ್ನಲ್ಲೇ ನೋಡಿರ್ತೀನಿ ನಾನು. ಹಾಗಾಗಿ ಈ ಸಿನಿಮಾ ಕೂಡ ಅಷ್ಟೇ. ಇವತ್ತು ನಾವು ಕಾಪಿಯೆಲ್ಲ ನೋಡಿ ಬಂದಾಗಿಂದ ನೀವು ಥಿಯೇಟ್ರಿಂದ ಆಚೆ ಬರಬೇಕಾದ್ರೆ ಒಂದು ಎಕ್ಸ್ಪೀರಿಯನ್ಸ್ ತೊಗೊಂಡು ಆಚೆ ಬರ್ತೀವಿ. ಒಂದು ಥಿಯೇಟ್ರಲ್ಲಿ ನೋಡಿದಂಥ ಒಂದು ಎಕ್ಸ್ಪೀರಿಯನ್ಸು, ಒಂದು ಕನ್ನಡದಲ್ಲಿ ಈ ಥರದೊಂದು ಸಿನಿಮಾ ನೋಡಿದ್ವಿ ನಾವು, ಯಾವುದೋ ಬೇರೆ ಭಾಷೆ ಅಲ್ಲೆಲ್ಲ ಏನೋ ಮಾತಾಡೋದು ನೋಡಿದ್ವಿ. ಇಲ್ಲೊಂದು ಹೊಸ ಪ್ರಯತ್ನ ಆಗಿದೆ, ಇಲ್ಲಿ ಈ ಥರದೊಂದು ಕಥೆ ಆಗಿದೆ. ಅದು ಎಮೋಷನ್ಸ್ ಇರ್ಬೋದು, ಥ್ರಿಲ್ ಇರ್ಬೋದು, ಎವ್ರಿಥಿಂಗ್. ಒಂದು ಆಚೆ ಬರ್ಬೇಕಾದ್ರೆ ಖುಷಿ ಇರುತ್ತೆ ಗೊತ್ತಾ. ನೀವು ಒಂದು ಕಾಮಿಡಿ ಫಿಲ್ಮ್ ನೋಡ್ಕೊಂಡ್ಬರ್ತೀವಿ, ಒಂದು ನಕ್ಕೊಂಡು ಬರ್ತೀವಿ. ಒಂದು ಎಮೋಷನಲ್ ಸಿನಿಮಾ ಇದ್ದಾಗ ಒಂದು ಚಿಕ್ಕದು ಮನಸ್ಸು ಭಾರ ಆಗಿರುತ್ತೆ. ಆ ಥರದಲ್ಲಿ ಇದೊಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮಗೆ. ವಾವ್, ಏನು ಪಿಕ್ಚರ್ನ ನೋಡ್ಕೊಂಬಂದಲ್ಲ ಇದು ಅನ್ನೋ ಒಂದು ಥಾಟ್ ಪ್ರೊಸೆಸ್ಸು. ಆಮೇಲೆ ಪ್ರೀತಿ ಅನ್ನೋದು ಒಂದು ಮನುಷ್ಯನ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ, ಅದು ಏನು ಪಾತ್ರ ವಹಿಸುತ್ತೆ ಅನ್ನೋ ಒಂದು ಚಿಕ್ಕ ಮೆಸೇಜ್ ಕೂಡ ಈ ಸಿನಿಮಾದಲ್ಲಿರುತ್ತೆ. ಸೊ ಹಾಗಾಗಿ ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ದಟ್ ಯು ವಿಲ್ ಫೀಲ್ ಒನ್ಸ್ ಯು ಕಮಿಂಗ್ ಔಟ್. ಥ್ಯಾಂಕ್ ಯು ನೀವೆಲ್ಲ ಬಂದಿರಿ.